ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಈ ಇಡ್ಲಿ ಮಾಡಲಿಕ್ಕೆ ಹಿಟ್ಟು ಕಲಸಿಡಬೇಕಾದ ಅವಶ್ಯಕತೆಯೂ ಇಲ್ಲ, ತುಂಬ ಬೇಗ ಮಾಡ್ಕೊಳ್ಬೋದು. ಒಂದು ಹೊಸ ರೀತಿಯಲ್ಲಿ ಅವಲಕ್ಕಿ ಇಡ್ಲಿ, ಹಾಗೆಯೇ ಒಂದು ಹಸಿ ಚಟ್ನಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಅವಲಕ್ಕಿಯನ್ನು, ಇದು ಮೀಡಿಯಮ್ ಗಾತ್ರದ ಅವಲಕ್ಕಿ, ಇದನ್ನೊಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ, ಅದರಲ್ಲಿ ಜಾಸ್ತಿ ಕೊಳೆ ಇದೆ ಅಂದರೆ ಒಂದು 2 ರಿಂದ 3 ಸರ್ತಿ ಇದನ್ನು ಚೆನ್ನಾಗಿ ತೊಳಿಬೇಕು. ಅಥವಾ ನಿಮಗೆ ಕೊಳೆ ಜಾಸ್ತಿ ಇಲ್ಲ ಅಂತಿದ್ರೆ ಹಾಗೆಯೇ ಒಂದು 2 ಸರ್ತಿ ತೊಳೆದರೆ ಸಾಕಾಗುತ್ತೆ. ಇದರಲ್ಲಿ ನೋಡಿ ಒಂದು ಸ್ವಲ್ಪ ಕಪ್ಪು ನೀರು ಜಾಸ್ತಿ ಇದೆ. ಇದು ಪ್ಯಾಕೆಟು ಅವಲಕ್ಕಿ ಆದ್ರೂ ಈ ಥರ ಇದೆ. ಇದನ್ನು ನಾನು ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದರ ನೀರನ್ನೆಲ್ಲ ಹಿಂಡಿಬಿಟ್ಟು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ನಷ್ಟು ನೀರು ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ತರಿ ಇದ್ದರೂ ಪರವಾಗಿಲ್ಲ. ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ನೀರು ಹಾಕುವಾಗ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಪೇಸ್ಟ್ ರೀತಿ ಆಗಬೇಕು. ಈಗ ಇದನ್ನು ಬೌಲ್ಗೆ ಹಾಕಿಬಿಟ್ಟು ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅಕ್ಕಿ ತರಿ ಅಂದರೆ ಇಡ್ಲಿ ರವೆ ಬರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/3 ಭಾಗದಷ್ಟು, ಒಂದು ಕಪ್ಪಲ್ಲಿ 3 ಭಾಗದಷ್ಟು ಅಳತೆ ಮಾಡಿದರೆ ಅದರಲ್ಲಿ 1 ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸುಮಾರು ಅರ್ಧ ಟೀ ಸ್ಪೂನ್ನಷ್ಟು. ಆಮೇಲೆ 1 ಕಪ್ನಷ್ಟು ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಎಲ್ಲ ಕಡೆಗೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಅಥವಾ ನೀರು ನಾವು ಹಾಕ್ಕೊಳ್ಬೇಕು, ತುಂಬ ಗಟ್ಟಿ ಇದೆ ಇದು. ಈಗ ನಾನು ಇದಕ್ಕೆ 1/4 ಕಪ್ನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮೊಸರು ಇಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ತುಂಬ ನೀರಾಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ರವೆ ಇಡ್ಲಿಯ ಹಿಟ್ಟು ರೆಡಿ ಮಾಡ್ತೀವಲ್ವ, ಅದಕ್ಕಿಂತಲೂ ಸ್ವಲ್ಪ ದಪ್ಪ ಇರಬೇಕು. ಚೆನ್ನಾಗಿ ನೋಡಿ ಈ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೆನೆಸಿಡುವ ಅವಶ್ಯಕತೆ ಇಲ್ಲ, ಆದ್ರೂ ನಾನಿಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿ ಬೇಯಿಸೋದಕ್ಕೆ. ಅದು ಬಿಸಿ ಆಗೋ ತನಕ ಇದನ್ನು ಮುಚ್ಚಿಟ್ಟಿದ್ದೀನಿ. ಜಸ್ಟ್ ಒಂದು 5 ನಿಮಿಷ ಇಟ್ಟಿದ್ದೀನಿ ಅಷ್ಟೇ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಮುಚ್ಚಳ ತೆಗೆದು. ಈ ರೀತಿ ಸ್ವಲ್ಪ ದಪ್ಪ ಆಗಿದೆ ಇದು. ಹಾಕಿರುವ ಮೊಸರನ್ನೆಲ್ಲ ಇದು ಹೀರ್ಕೊಂಡಿದೆ. ಸ್ವಲ್ಪ ಇದನ್ನು ನಾವು ಈಗ ನೀರು ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾವನ್ನು ಹಾಕಿ ಅದಕ್ಕೆ 1 ಸ್ಪೂನ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ತಾ ಇದ್ದೀನಿ. ಈ ಥರ ಮಾಡಿದರೆ ನಮಗೆ ಎಲ್ಲೂ ಕೂಡ ಇದು ಅಲ್ಲಲ್ಲಿ ಸೋಡಾ ಪುಡಿ ಹೊಂದ್ಕೊಳ್ಳೋದು ಆ ರೀತಿ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಆಗ್ತದೆ, ಇದು ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ತದೆ. ಅದಕ್ಕೋಸ್ಕರ ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಸ್ವಲ್ಪ 2 ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹದ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ನೀರಾದ್ರೂ ಇಡ್ಲಿ ಇದು ಚೆನ್ನಾಗಿ ಬರಲ್ಲ, ಹಾಗೆಯೇ ತುಂಬ ಗಟ್ಟಿನೂ ಆಗಬಾರ್ದು. ಈ ಹದದಲ್ಲಿ ಇರಬೇಕು. ನೋಡಿ ಕೈಯಲ್ಲಿ ಈ ರೀತಿ ಮಾಡಿದರೆ ಈ ಥರ ಬೀಳಬೇಕು. ಇಷ್ಟೇ ಹದ, ಇದು ಕರೆಕ್ಟಾಗಿ ಬರುತ್ತೆ. ಈಗ ನಾನು ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಟಿದ್ದೇನೆ. ಅದಕ್ಕೆ ನಾನು ಸಣ್ಣ ಸೌಟಲ್ಲಿ ಇಷ್ಟಿಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಜಾಸ್ತಿ ಹಾಕೋದು ಬೇಡ, ಆಮೇಲೆ ಉಬ್ಬಿ ಅದು ದಪ್ಪ ಆಗ್ತದೆ. ಇಷ್ಟು ಹಾಕಿದರೆ ಸಾಕು. ನೋಡಿ 2 ಬಟ್ಟಲು ಅಂದರೆ 16 ಇಡ್ಲಿ ಇದರಲ್ಲಿ ಆಗ್ತದೆ. 1 ಇಡ್ಲಿ ಅಷ್ಟು ಹಿಟ್ಟು ಹಾಗೇ ಇದೆ, ಅದನ್ನು ಹಾಗೇ ಇಟ್ಟಿದ್ದೀನಿ ನಾನು. ನೀರು ಈಗಾಗಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿದ್ನಲ್ವ, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಈ ತಟ್ಟೆಗಳನ್ನು ಇಡ್ತಾ ಇದ್ದೀನಿ. ನಂತರ ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. 10 ನಿಮಿಷ ಆದಮೇಲೆ ನಿಮಗೆ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೋಡಿ ಅದರ ಸೈಜ್ ಕೂಡ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆಗಿದೆ ಇಡ್ಲಿ. ಅದನ್ನು ಕೂಡ ನಿಮಗೆ ಸ್ವಲ್ಪ ಆರಿದ ಮೇಲೆ ಇದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಒಂದು ಸ್ವಲ್ಪ ರುಚಿ ಕೂಡ ಇದು ಜಾಸ್ತಿ ಆಗ್ತದೆ. ಇಡ್ಲಿ ಕೂಡ ಹಾಗೆಯೇ ತಟ್ಟೆಯಿಂದ ತೆಗೆದು ಬರಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಇದು. ಆಮೇಲೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇಡ್ಲಿ. ಈಗ ಇದಕ್ಕೆ ನಾನು ಒಂದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ 1 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 2 ಬ್ಯಾಡಗಿ ಮೆಣಸು ಮತ್ತು ಸಣ್ಣ ಹೆಸಳು 3 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ.
ನೀವು ಇದಕ್ಕೆ ಬೇಕಾದರೆ ಒಂದು ತುಂಡು ಶುಂಠಿಯನ್ನು ಕೂಡ ಹಾಕೋಬಹುದು. ಹಾಗೆಯೇ ಇಲ್ಲಿ ಗಮನಿಸಬಹುದು ನೀವು, ಎಲ್ಲವನ್ನು ನಾನು ಹಸಿಯಾಗಿ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಟೊಮೆಟೊಗಳನ್ನು ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬಹುದು, ನಿಮಗೆ ಹಸಿ ಇಷ್ಟ ಇಲ್ಲ ಅಂದರೆ. ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫಸ್ಟ್ ಇದನ್ನು ನೀರು ಹಾಕದೇ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ನೋಡಿ, ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ಅಂದರೆ ಒಂದು ಸ್ವಲ್ಪ ತರಿ ತರಿ ಲೈಟಾಗಿ ಇರುತ್ತೆ, ಇದು ಅದೇ ಥರ ಇರಬೇಕು, ಅದೇ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಈಗ ನಾವು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿ ಸೂಪರ್ ಆಗಿರುವಂತಹ ಅವಲಕ್ಕಿ ಇಡ್ಲಿ ಮತ್ತು ಹಸಿ ಚಟ್ನಿ ರೆಡಿಯಾಗಿದೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.